ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ಮಕ್ಕಳ ಜೊತೆ ಆಟ ಆಡಬೇಕಾ ಬೇಡವಾ, ಎಷ್ಟೊತ್ತು ಆಟ ಆಡಬೇಕು, ಆಟ ಆಡೋದು ಅಂದರೆ ಏನು ಅಂತೆಲ್ಲ ನೋಡೋಣ. ಓಕೆನಾ? ಓಕೆ. ವಿಷಯ ಏನಂದರೆ, ನನ್ನ ಮಗನಿಗೊಂದು 2 ಇಯರ್ಸ್ ಆಗುವಾಗ ನಾವು ಬೇರೆ ಕಡೆ ಹೋದ್ವಿ, ಶಿಫ್ಟ್ ಆದ್ವಿ. ಆಗ ಅವನೇನು ಮಾಡ್ದ, ಅವನಿಗೆ ಆಟ ಆಡೋದಕ್ಕೆ ಒಬ್ಬರು ಜನ ಬೇಕಾಗ್ತಾಯಿದ್ರು. ಈಗ ಚಿಕ್ಕ ಮಕ್ಕಳನ್ನ ನಾವು ಕಡಲ್ ಮಾಡ್ತೀವಿ, ಎತ್ಕೊಂಡಿರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ಒಂದು 2 ಇಯರ್ಸ್ ಮಗು ಅಂದರೆ ಅಫ್ಕೋರ್ಸ್ ಆಟ ಆಡ್ತಾ ಇರ್ತೀವಿ, ಅವ್ರ ಜೊತೆ ನಾವು ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀವಿ ಆಟದ ಜೊತೆ. ಈಗ ನಾವು ಬೇರೆ ಕಡೆ ಹೋದಾಗ ಅವನಿಗೆ ಆಟ ಆಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಜನ ಇರಲಿಲ್ಲ. ಇಡೀ ದಿವಸ ನಾನು ಒಬ್ಬರ ಜೊತೆಗೇ ಇರಬೇಕಾಗ್ತಿತ್ತು. ಅದಕ್ಕೆ ಅವನೊಂದು ಐಡಿಯಾ ಕಂಡಿಡ್ಕೊಂಡ. ಏನಂದರೆ, ವೀಡಿಯೋ ಕಾಲ್ ಮಾಡೋದು. ಅಜ್ಜಿಗೆ ಅಜ್ಜನಿಗೆ ಎಲ್ಲ ವೀಡಿಯೋ ಕಾಲ್ ಮಾಡೋದು, ಮಾಡಿಬಿಟ್ಟು ತಾಸುಗಟ್ಟಲೆ ಮಾತಾಡೋದು. ಏನು ಮಾತಾಡ್ತಿದ್ದ? 1 ತಾಸು 1.5 ತಾಸು ಮಾತಾಡೋದಕ್ಕೆ ಒಂದು ಮಗುವಿನ ಹತ್ರ ಏನಿರುತ್ತೆ ವಿಷಯ? ನಿಮ್ಮ ಹತ್ರ ಇರುತ್ತಾ? ನನ್ನ ಹತ್ರ ಇರಲ್ಲ. ಓಕೆ. ಏನು ಮಾಡ್ತಾ ಇದ್ದ ಅಂದರೆ, ಆಟ ಆಡ್ತಾ ಇದ್ದ. ಅಂದರೆ ನಮ್ಮ ಮನೆಯಲ್ಲಿ ತುಂಬ ಆಟಿಕೆ ಸಾಮಾನಿದೆ, ಎಷ್ಟು ಬೇಕೋ ಅಷ್ಟು, ಎಷ್ಟೊತ್ತು ಬೇಕಾದರೂ ಆಟ ಆಡುವಷ್ಟು ಸಾಮಾನಿದೆ. ಆದರೆ ಅವನಿಗೆ ಯೋಚನೆ ಮಾಡೋದು, ಏನು ಆಟ ಆಡಲಿ ಅಂತ ಯೋಚನೆ ಮಾಡೋದಕ್ಕೆ ಲೇಸಿಯಾಗಿ ವಿಡಿಯೋ ಕಾಲ್ ಮಾಡ್ತಾ ಇದ್ದ. ಅದನ್ನು ಇವತ್ತಿಗೂ ಕಂಟಿನ್ಯೂ ಮಾಡಿದ್ದಾನೆ. ನೋಡಿ, ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಆಟ ಆಡೋಣ. ಆದರೆ 3 ಇಯರ್ಸ್ ನಂತರ ಏನಾಗುತ್ತೆ ಗೊತ್ತಾ? ಅವ್ರು ಮಧ್ಯಾಹ್ನ ನ್ಯಾಪ್ ಮಾಡೋದನ್ನು ಬಿಟ್ಬಿಡ್ತಾರೆ. ಆಮೇಲೆ ಫುಲ್ ಡೇ ಎಚ್ಚರ ಇರ್ತಾರೆ. ಬೆಳಿಗ್ಗೆ ಎದ್ದರೆ ರಾತ್ರಿ ಒಂದು 10 ಗಂಟೆವರೆಗೂ ಎಚ್ಚರ ಇದ್ರೇ ಹೋಲ್ ಡೇ ನಿಮ್ಮನ್ನು ಅವ್ರ ಜೊತೆಗೆ ಆಟ ಆಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಓ ಅದೇನು ದೊಡ್ಡ ವಿಷಯ ಅಂತೀರಾ? ತುಂಬ ದೊಡ್ಡ ವಿಷಯ. ಯಾಕಂದರೆ ಏನು ಕೆಲಸ ಮಾಡೋದಕ್ಕೂ ಟೈಮ್ ಇರಲ್ಲ. ಅವರೇನು ಅಂದ್ಕೊಂಡಿರ್ತಾರೆ ಅಂದರೆ, ನಿಮ್ಮ ಹತ್ರ ಇರೋ ಎಲ್ಲ ಸಮಯನೂ ನನ್ನ ಜೊತೆಗೇ ಸ್ಪೆಂಡ್ ಮಾಡಬೇಕು. ಯಾಕಂದರೆ ಮತ್ತಾರು ಆಟ ಆಡೋದಕ್ಕಿಲ್ಲ, ನಾನೊಬ್ಬನೇ ಆಟ ಆಡ್ಕೋಬೇಕು, ನನ್ನದೇ ಆಟನ ಡೆವಲಪ್ ಮಾಡಬೇಕಂತ ಯೋಚನೆ ಮಾಡ್ದಿರಾ ತಿರ್ಗಾ ನಮ್ಮನ್ನೇ ಇಡೀ ದಿವಸ ನೀ ನನ್ನನ್ನು ಎಂಟರ್ಟೈನ್ ಮಾಡು, ಆಟ ಆಡಿಸು ಅಂತ ಕೂತ್ಕೊಂಡ್ರೆ ಅವ್ರ ಕ್ರಿಯೇಟಿವಿಟಿನೇ ಇಂಪ್ರೂವ್ ಆಗಲ್ಲ. ನಾವು ಚಿಕ್ಕವರಿರುವಾಗ ಕಡ್ಡಿ ತೊಗೊಂಡು ಮನೆ ಕಟ್ಟೋದು ಎಲ್ಲ ಮಾಡ್ತಿದ್ವಿ, ನೆನಪಿದೆಯಾ? ಆದರೆ ಈ ಮಗು ನನ್ನ ಮಗ ಏನು ಮಾಡ್ತಾನೆ ಅಂದರೆ, ಆ ಥರದ್ದೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಸ್ಕೂಲಿಂದ ಬಂದ, ಬ್ಯಾಗ್ ಸೈಡ್ಗೆ ಇಟ್ಟನ, ಸ್ನ್ಯಾಕ್ಸ್ ತೊಗೊಂಡ, ಅದೆಲ್ಲ ಮುಗೀತಾ ಇಮಿಡಿಯೇಟ್ಲಿ ಏನು ಮಾಡ್ತಾನೆ ಹೇಳಿ? ಫೋನ್ ತೊಗೊಳ್ತಾನೆ, ಅಜ್ಜಿಗೆ ಕಾಲ್ ಮಾಡ್ತಾನೆ. ಯಾಕೆ? ಏನು ಆಟ ಆಡಬೇಕು ಅಂತ ಯೋಚನೆ ಯಾರು ಮಾಡ್ತಾರೆ? ಯಾಕಂದರೆ ಅವನು ಒಂದೇ ಒಂದು ದಿವಸನೂ ನನ್ನ ಸ್ಕೂಲಲ್ಲಿ ಹೀಗಾಯಿತು ಇವತ್ತಿನ ದಿವಸ, ನೀನು ಹೇಗೆ ಸ್ಪೆಂಡ್ ಮಾಡಿದೆ, ನಾನು ಏನು ಸ್ನ್ಯಾಕ್ಸ್ ತಿಂದೆ ಅಂತ ಏನು ಶೇರ್ ಮಾಡ್ಕೊಳ್ಳೋದನ್ನು ನಾನು ನೋಡಿಲ್ಲ. ಸಿಂಪ್ಲಿ ಒಂದೇ ಕೆಲಸ ಮಾಡೋದು. ಏನೊಂದು ಆಟ ಆಡಬೇಕಂತ ಫಿಕ್ಸ್ ಆಗಿರುತ್ತೋ ಆ ಥರದ್ದೆಲ್ಲ ಚಿಕ್ಕಿ ಅಂತ ಆಟ ಆಡ್ತಾನೆ. ಮುಗೀತಂತ ಅನಿಸ್ತಾ ಆಟ ಆಡಿ ಠಗ್ ಅಂತ ಓಕೆ ಬಾಯ್ ಅಂತ ಕಟ್ ಮಾಡ್ತಾನೆ. ನೀವು ಹೇಗಿದ್ದೀರಿ, ಆರಾಮಿದ್ದೀರಾ, ನನ್ನ ದಿವಸ ಹೇಗಿತ್ತು, ನಿಮ್ಮ ದಿವಸ ಹೇಗಿತ್ತು, ಒಂದು ಎನ್ಕ್ವೈರಿ, ಹುಷಾರಾಗಿದ್ದೀರಾ, ಏನು ಸಹ ಕೇಳಲ್ಲ. ಊಟ ಆಯಿತಾ, ತಿಂಡಿ ಆಯಿತಾ, ಒಂದು ಮಾತು, ಒಂದು ಅಕ್ಷರ. ಅವನಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಬೇರೆ ಯಾರೋ ಬಂದು ಅವ್ರ ಹತ್ರ ಮಾತಾಡಿದರೆ ಅಥವಾ ಅಷ್ಟೊತ್ತಿಗೆ ಮನೆಯಲ್ಲಿದ್ದರೆ ಇವನಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ ಕೇಸ್ ಫೋನ್ ತೆಗಿಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಅವನನ್ನು ನೋಡಬೇಕು. ಅಷ್ಟು ಟೆನ್ಷನ್ ಆಗಿ ಕೋಪ ಮಾಡಿಕೊಂಡು ತಕ ಅಂತ ಆ್ಯಂಕ್ಷಸ್ ಆಗಿ ಇಡೀ ಮನೆ ತುಂಬ ಓಡಾಡ್ತಾನೆ. ಯಾಕೆ ಹೇಳಿ? ಯಾಕಂದರೆ ಅವನಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಲೇಜಿ ಫೆಲೋ, ಯೋಚನೆ ಮಾಡ್ತಾ ಇಲ್ಲ ಕ್ರಿಯೇಟಿವ್ ಆಗಿ. ನನ್ನದೇ ಒಂದು ಆಟನ ಹೇಗೆ ಆಟ ಆಡ್ಕೊಳ್ಳಿ ಇವಾಗ ಅಂತ ಅವನಿಗೆ ಗೊತ್ತಿಲ್ಲ. ಆ ಗ್ಯಾಪನ್ನು, ಆ ಟೈಮಿನ ಗ್ಯಾಪನ್ನು ಹೇಗೆ ಫಿಲ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡಿಲ್ಲ. ಅದಕ್ಕೆ ಅವನಿಗೆ ಅಷ್ಟೊತ್ತಿಗೆ ಅಜ್ಜಿ ಫೋನ್ ತೆಗಿಬೇಕು, ಅಷ್ಟೊತ್ತಿಗೆ ಅವ್ನು ಕೇಳಿರೋ ಅಷ್ಟೊತ್ತಿಗೆ ಅವ್ರು ಮಾತಾಡಬೇಕು. ಅವ್ರು ಬ್ಯುಸಿ ಇದ್ದಾರಾ, ಅವ್ರು ಹೆಂಗಿದ್ದಾರೆ ಡಸಂಟ್ ಮ್ಯಾಟರ್. ಯಾಕೆ? ಇವನಿಗೆ ಯೋಚನೆ ಮಾಡೋದಕ್ಕೆ ಲೇಜಿನಲ್ಲ, ಅದಕ್ಕೆ ಕ್ರಿಯೇಟಿವ್ ಆಗಿರೋದು ಬೇಡ ಅಲ್ಲ. ಅದಕ್ಕೆ ಇವಾಗ ಹೇಳಿ, ಈ ಥರ ಇದ್ದರೆ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತಾ? ಇನ್ ಕೇಸ್ ಹೋಮ್ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳೋಣ, ಇಲ್ಲ ಏನೋ ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕಿತ್ತು ಅಂತ ಅಂದ್ಕೊಳ್ಳೋಣ. ಇವನು ಏನು ಮಾಡಿದ್ರೂ ಒಗ್ಗಲ್ಲ, ಹೋಮ್ವರ್ಕು ಮಾಡಲ್ಲ, ಆ್ಯಕ್ಟಿವಿಟಿನೂ ಮಾಡಲ್ಲ. ಫಸ್ಟ್ ಫೋನ್ ಮಾಡಬೇಕು. ಯಾಕೆ ಫೋನ್ ಮಾಡಬೇಕು ಅಂತ ನಾನು ಕೇಳಿದರೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ. ನಿನಗೆ ನಾನು ಅಜ್ಜಿಗೆ ಫೋನ್ ಮಾಡೋದು ಇಷ್ಟ ಇಲ್ವಾ ಅಂತ. ಇಲ್ಲ, ಅಜ್ಜಿಗೆ ಫೋನ್ ಮಾಡೋದು ಇಷ್ಟ ಇಲ್ಲ ಅಂತ ಅಲ್ಲ ವಿಷಯ. ಅವನಿಗೆ ಅಷ್ಟೊತ್ತಿಗೆ ಆಟ ಆಡುವುದನ್ನು ಅಜ್ಜಿಗೆ ಫೋನ್ ಮಾಡೋದು ಅಂತಲೇ ಅಂದ್ಕೊಂಡಿರೋದ್ರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಬೇರೆ ಆಟ ಆಡೋದಕ್ಕೆ ಬರಲ್ವಾ? ಇವಾಗ ಅವ್ರು ಫೋನ್ ಎತ್ತಲಿಲ್ಲ, ಬ್ಯುಸಿ ಇದ್ದರು, ಹೊರಗಡೆ ಇದ್ದರು, ಮನೆಯಲ್ಲಿ ಯಾರೋ ಇದ್ದರು, ನೆಟ್ವರ್ಕ್ ಇಲ್ಲ. ಇವಾಗ ಇದೇ ಆಟ ಆಡೋ ಟೈಮನ್ನು ಬೇರೆ ಆಟ ಆಡೋದಕ್ಕೆ ಬರಲ್ವಾ? ಬರುತ್ತೆ. ಬಟ್ ಅವ್ನು ಲೇಸಿ ಆಗಿದ್ದಾನೆ, ಯೋಚನೆ ಮಾಡ್ಕೊಳ್ಳೋದಕ್ಕೆ, ಕ್ರಿಯೇಟಿವ್ ಆಗಿರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಫಿಕ್ಸ್ಡ್ ಮಾಡ್ಕೊಂಡಿದ್ದಾನೆ. ಏನು ಮಾಡಿದ್ರು ಅಷ್ಟೊತ್ತಿನ ಒಳಗಡೆ ಫೋನ್ ಇಡೋದಕ್ಕೆ ರೆಡಿ ಇಲ್ಲ. ಉಳಿದಿರೋ ಕೆಲಸ ಅಂತೀರಾ, ಅದೆಲ್ಲ ಲೇಟಾಗಿ 9 ಗಂಟೆವರೆಗೂ ಡ್ರ್ಯಾಗ್ ಆಗ್ತಾ ಇರುತ್ತೆ, ಕೆಲಸನೇ ಆಗ್ತಾ ಇರಲ್ಲ. ಈ ಥರ ಕತೆ. ಆದ್ದರಿಂದ ಮಕ್ಕಳ ಜೊತೆಗೆ ಆಟ ಆಡಬೇಕು. ಹಾಗಂತ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ? ಮಕ್ಕಳನ್ನ ಮನೆಯಲ್ಲಿ ಫ್ರೀ ಆಗಿದ್ದರೆ ಆಟ ಆಡೋದಕ್ಕೆ ಕರೆದು ಬಿಡ್ತಾರೆ ಅಂತ ಕ್ಲಾಸಿಗೆ ಸೇರಿಸ್ಬಿಡೋದು. ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಕ್ಲಾಸು, ಎವ್ರಿ ಸಿಂಗಲ್ ಡೇ. ವೀಕಲ್ಲಿ 7 ಡೇಸ್ ಇದ್ದರೆ ಅವ್ರು 8 ಡೇಸ್ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ. ಹೆಂಗೆ ಅಂದರೆ ಪುರ್ಸೊತ್ತಿಲ್ದಿರ ಸ್ಕೂಲಿಂದ ಬಾ,
ರೋಬೋಟ್ ಅಂತ ಇರುತ್ತಲ್ಲ ಆ ಥರ ಸ್ನ್ಯಾಕ್ಸ್ ತಗೋ, ಊಟ ಮಾಡು, ಹೋಮ್ವರ್ಕ್ ಮಾಡು, ಫಿನಿಷ್ ಮಾಡು, ಬ್ಯಾಗ್ ಸೈಡ್ಗಿಡು, ಇನ್ನೊಂದು ಬ್ಯಾಗ್ ಏರಿಸ್ಕೊ, ಹೋಗು. ಒಂದಾದ್ಮೇಲೆ ಒಂದು ಕ್ಲಾಸ್, ಒಂದಾದ್ಮೇಲೆ ಒಂದು ಕ್ಲಾಸ್, 7 o'clock 8 o'clockವರೆಗೂ ಕ್ಲಾಸ್ ಮುಗಿಸ್ಕೊ, ಮನೆಗೆ ಬಾ, ಊಟ ಮಾಡು, ಮಲ್ಕೊಂಬಿಡು. ಈ ಥರ ಮಾಡಿದರೆ ಇನ್ನೂ ಕಲಿಯಲ್ಲ ಅಂತ ಅಲ್ಲ, ಕಲ್ತ್ಕೋತಾರೆ. ಅವ್ರಿಗೆ ಇಷ್ಟ ಇದ್ದರೆ ಮಾಡ್ಕೋತಾರೆ, ಎಲ್ಲ ಮಾಡ್ತಾರೆ ನಿಜ. ಆದರೆ ಕ್ರಿಯೇಟಿವ್ ಆಗಿ ಅವ್ರದ್ದೇ ಏನೋ ಒಂದು ಇನ್ವೆನ್ಷನ್ ಮಾಡ್ಕೊಂಡು ಆಟ ಆಡಬೇಕಲ್ಲ, ಅದು ಗ್ರೋತೇ ಆಗಲ್ಲ ಅಂತ ನನಗೆ ಅನಿಸುತ್ತೆ ರೀ. ಮಕ್ಕಳು ಇಮ್ಯಾಜಿನ್ ಮಾಡಿಕೊಂಡು ಏನೋ ಒಂದೊಂದು ಹೊಸ ಆಟ ಮಾಡ್ಕೋತಾರೆ. ನಿಮಗೆ ಮುಂಚೆ ಒಂದು ಸಲ ಹೇಳಿದ್ದೆ, ಇವಾಗ ನೀವು ಟಾಯ್ಸನ್ನ ಏನೋ ಒಂದು ಎನಿಮಲ್ಸನ್ನು ತಂದು ಕೊಟ್ರಿ ಅಂತ ಆದರೆ ಎಲ್ಲ ಸಲನೂ ಅದೇ ಎನಿಮಲ್ ಆಟ ಆಡ್ತಾ ಇರಲ್ಲ. ಅವರು ಬೇರೆ ಥರ ಇಂಪ್ರೂವ್ಮೆಂಟ್ಸ್ ಮಾಡ್ಕೋತಾರೆ. ಹೇಗೆ ಅಂದರೆ ಅವ್ರದ್ದೇ ಆಗಿರೋ ಒಂದು ಬಿಲ್ಡಿಂಗ್ ಮಾಡಿಕೊಂಡು ಅದನ್ನು ಝೂ ಮಾಡೋದು, ಅವ್ರ ಹತ್ರ ಇರೋ ಹೆಲಿಕಾಪ್ಟರ್ ತೊಗೊಂಡು ಎನಿಮಲ್ಸನ್ನು ಟೂರಿಗೆ ಕರ್ಕೊಂಡು ಹೋಗೋದು. ಈ ಥರ ಎಲ್ಲ ಏನೋ 2-3 ಟಾಯ್ನ ಮಿಕ್ಸ್ ಮಾಡಿಕೊಂಡು ಬೇರೆ ಆಟ ಆಡಿದರೆ ಅಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ಆದರೆ ಫಿಕ್ಸ್ಡಾಗಿ ಏನೂ ಇಲ್ದಿರ ಅದನ್ನೇ ಮಾಡ್ತಾಯಿದ್ರೆ ಈ ಕ್ರಿಯೇಟಿವಿಟಿ ಹೆಂಗೆ ಬರುತ್ತೆ, ಅವ್ರನ್ನ ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮಗ ಹಂಗಂತ ಕ್ರಿಯೇಟಿವ್ ಆಗಿಲ್ವಾ ಅಂತ ಇಲ್ಲ, ಅವನ ಕೆಲಸ ಅವ್ನು ಮಾಡ್ಕೋತಾನೆ. ಬಟ್ ಸ್ಟಿಲ್ ಒಂದೇ ಒಂದು ದಿವಸ ಅವ್ರು ಫೋನ್ ಎತ್ತಲಿಲ್ಲ ಅಂದರೆ ನಾನು ನಿಮಗೆ ತೋರಿಸ್ಬೇಕು ಹೆಂಗಿರುತ್ತೆ ಅಂತ ಪರಿಸ್ಥಿತಿ. ಕೂಗೋದೇನು, ಕಿರ್ಚೋದೇನು, ಕೋಪ ಮಾಡ್ಕೊಳ್ಳೋದೇನು, ಯಾಕೆ ಫೋನ್ ತೆಗಿಲಿಲ್ಲ ಅಂತ ಅವ್ರು ತೆಗೆದ್ಮೇಲೆ ಅವ್ರ ಮೇಲೆ ಗದರೋದೇನು. ಸಿಂಪಲ್ ರೀಸನ್, ಏನು ಮಾಡಬೇಕಂತ ಅವನಿಗೆ ಗೊತ್ತಿಲ್ಲ. ಇದನ್ನು ಹೆಂಗೆ ಫಿಕ್ಸ್ ಮಾಡಬೇಕಂತ ನಿಮಗೆ ಗೊತ್ತಿದ್ದರೆ ಮಕ್ಕಳನ್ನು ಅವ್ರ ಪಾಡಿಗೆ ಅವ್ರು ಆಟ ಆಡಿಕೊಂಡು ಅವರ ಕ್ರಿಯೇಟಿವಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಥರ ಏನು ಮಾಡಬೇಕು, ಹೆಂಗೆ ಫಿಕ್ಸ್ ಮಾಡಬೇಕಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೂ ಹೇಳಿ. ಯಾಕಂದರೆ ನಾನು ಇದನ್ನು ಫೇಸ್ ಮಾಡ್ತಾಯಿದ್ದೀನಿ. ಮಕ್ಕಳನ್ನು ಜಾಸ್ತಿಯಾಗಿ ಕ್ರಿಯೇಟಿವ್ ಆಗಿರೋದಕ್ಕೆ ಬಿಟ್ಟರೆ ಅವರೇ ಡೆವಲಪ್ಮೆಂಟ್ ಆಗ್ತಾರೆ ಅಲ್ವಾ. ತಲೆ ಬೆಳೆಯುತ್ತೆ ರೀ ತಲೆ. ಅದಕ್ಕೆ ನೀವೇನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ನನಗೆ ಹೇಳಿ. ಓಕೆ, ನಾನು ಅದನ್ನು ಖಂಡಿತ ಇಂಪ್ಲಿಮೆಂಟ್ ಮಾಡ್ಕೋತೀನಿ. ನಿಮಗೂ ಏನಾದರೂ ಇದೇ ಪ್ರಾಬ್ಲಮ್ ಇದ್ದರೆ ನೀವು ಯಾರನ್ನಾರು ಹುಡುಕ್ರಪ್ಪ ಸೊಲ್ಯೂಷನ್ ಕೊಡೋದಕ್ಕೆ ಅಂತ. ಆಯಿತಾ? ಸರಿ.